ಎ ಸಿ ಇಲ್ಲದೆ ನಿಮ್ಮ ರೂಮ್ ಫ್ರಿಜ್ ಥರ ತಂಪಾಗಬೇಕೆ, ಯಾವುದೇ ಖರ್ಚಿಲ್ಲದೆ ನಿಮ್ಮ ರೂಮನ್ನು ಎ ಸಿ ರೂಮ್ ಥರ ಹೇಗೆ ಮಾಡೋದು ಅಂತಕೊಂಡು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಈ ಖರ್ಚಿಲ್ಲದಂಥ ಟಿಪ್ಸನ್ನು ಫಾಲೋ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬೇಸಿಗೆ ಪ್ರಾರಂಭ ಆಗಿದೆ, ನಿಮ್ಗೆ ಗೊತ್ತಿದೆ. ಈ ಬಾರಿ ಅಂತೂ ಸೆಕೆ ತುಂಬ ಜಾಸ್ತಿ ಇದೆ. ಏನಾಗ್ತಾಯಿದೆ ಅಂತೇಳಿದರೆ, ನಾವು ನೈಟ್ ಮಲ್ಕೊಳ್ಳುವಾಗ ಕೂಡ ಈ ಬಿಸಿಯಿಂದಾಗಿ ನಿದ್ದೆ ಕೂಡ ಬರ್ತಾ ಇಲ್ಲ. ಫ್ಯಾನ್ ಆನ್ ಮಾಡಿದರೂ ಕೂಡ ಬಿಸಿ ಗಾಳಿ ಬರ್ತಾ ಇರ್ತದೆ. ನಾನು ಇವತ್ತು ಕೆಲವು ಟಿಪ್ಸನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ಈ ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ರೂಮನ್ನು ಕೂಲಾಗಿಡ್ಬೋದು, ಅದು ಖರ್ಚಿಲ್ಲದೇ ಕೂಲಾಗಿಡ್ಬೋದು. ಎ ಸಿಯಲ್ಲಿ ನೀವು ರೂಮ್ನಲ್ಲಿ ಎ ಸಿ ಹಾಕ್ಕೊಂಡು ಮಲ್ಕೊಂಡ್ರೆ ಯಾವ ರೀತಿಯಾಗಿ ಕೂಲಾಗಿರ್ತದೋ ಅದೇ ರೀತಿಯಾದಂಥ ಅನುಭವ ನಿಮ್ಗೆ ಸಿಗ್ತದೆ. ಅದ್ರ ಜೊತೆಗೆ ನಿಮ್ಗೆ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ. ಮೊದಲನೇ ಟಿಪ್ಸ್ ನಿಮ್ಗೆ ಹೇಳ್ತಾ ಇದ್ದೇನೆ. ನೀವು ಬೆಡ್ರೂಮ್ನ ಕರ್ಟನ್ಸ್ ಇರ್ತದಲ್ಲ, ಕರ್ಟನ್ನ ಕ್ಲೋಸ್ ಮಾಡಿ ಇಟ್ಟಿರಬೇಕು. ಅಂದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ, ಅಂದರೆ ಒಂದು 6 ಗಂಟೆವರೆಗೆ ಕರ್ಟನ್ನ ಕ್ಲೋಸ್ ಮಾಡಿ, ವಿಂಡೋಗಳನ್ನ ಕೂಡ ಕ್ಲೋಸ್ ಮಾಡಿ ಇಟ್ಟಿರಿ. ಓಪನ್ ಇಡ್ಲಿಕ್ಕೆ ಹೋಗಬೇಡಿ. ಒಮ್ಮೆ ನೀವು ಅಂದರೆ ಸುಮಾರಿಗೆ ಒಂದು 6 ಗಂಟೆ ಟೈಮ್, ಅಂದರೆ ಕತ್ಲೆ ಆಗ್ತಾ ಇರೋ ಸಂದರ್ಭದಲ್ಲಿ ಕರ್ಟನ್ಗಳನ್ನ ಓಪನ್ ಮಾಡಿ, ಅದಾದಮೇಲೆ ವಿಂಡೋನ ಕೂಡ ಓಪನ್ ಮಾಡಿಟ್ಟು ಫ್ಯಾನನ್ನು ಆನ್ ಮಾಡಿ ಇಟ್ಬಿಡಿ. ನೀವು ಕರ್ಟನ್ನ ಓಪನ್ ಮಾಡಿ, ವಿಂಡೋ ಓಪನ್ ಮಾಡಿ, ಫ್ಯಾನನ್ನು ಆನ್ ಇಡಬೇಕು. ಸೀಲಿಂಗ್ ಫ್ಯಾನ್ ಇದ್ದರೆ ಓಕೆ, ಸೀಲಿಂಗ್ ಫ್ಯಾನ್ ಹಾಕಿಡಿ. ಸಪೋಸ್ ನಿಮ್ಮ ಮನೇಲಿ ಏನಾದರೂ ಟೇಬಲ್ ಫ್ಯಾನ್ ಇದ್ದರೆ ವಿಂಡೋ ಕಡೆ, ಅಂದರೆ ಕಿಟಕಿ ಕಡೆಗೆ ಫ್ಯಾನನ್ನು ಇಟ್ಟು ಒಂದು ಸ್ವಲ್ಪ ಹೊತ್ತು ಫ್ಯಾನನ್ನು ರನ್ ಮಾಡಿ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ರೂಮ್ ಒಳಗಡೆ ಇರುವಂಥ ಬಿಸಿ ಗಾಳಿ ಇದೆಯಲ್ಲ, ಅದೆಲ್ಲದೂ ಕೂಡ ಈ ಕಿಟಕಿಯ ಮುಖಾಂತರ ಹೊರಗಡೆ ಹೋಗ್ತದೆ. ಆಗ ರೂಮಿನ ಟೆಂಪ್ರೇಚರ್ ಕಮ್ಮಿ ಆಗ್ತದೆ. ಈಗ ನಾನು ನಿಮಗೆ 2ನೇ ಟಿಪ್ಸ್ ಹೇಳ್ತಾ ಇದ್ದೇನೆ. ಅದೇನು ಅಂತ ಹೇಳಿದ್ರೆ, ಈ ಥರದಾದಂತಹ ಅಗಲ ಪಾತ್ರೆಗಳನ್ನು ತೊಗೊಳ್ಳಿ. ಒಂದು 2 ಅಥವಾ 3 ಪಾತ್ರೆಯನ್ನು ತೊಗೊಳ್ಳಿ. ಅದಕ್ಕೆ ನೀರು ಹಾಕಿಬಿಡಿ. ಬೇಕಿದ್ರೆ ಫುಲ್ ನೀರು ಹಾಕ್ಬೋದು, ಇಲ್ಲ ಸ್ವಲ್ಪ ನೀರಿದ್ದರೂ ಸಾಕಾಗ್ತದೆ, ಅರ್ಧ ನೀರಿದ್ದರೂ ಸಾಕಾಗ್ತದೆ. ಈ ರೀತಿ ಮಾಡಿ ನೀವು ರೂಮ್ನಲ್ಲಿ ಒಂದು 2-3 ಕಡೆ ಇಟ್ಬಿಡಿ. ಈ ರೀತಿ ಅಟ್ಲೀಸ್ಟ್ ನೀವು ಒಂದು 2 ಪಾತ್ರೆಯಲ್ಲಿ ನೀರನ್ನ ತುಂಬಿಸಿ ಫ್ಯಾನ್ ಕೆಳಗಡೆ ಇಟ್ಬಿಡಿ, ಸಾಕು. ಈಗ ನಾನು ನಿಮಗೆ ಇನ್ನೊಂದು ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಅದೇನು ಅಂತ ಹೇಳಿದ್ರೆ, ಸ್ವಲ್ಪ ಕೋಲ್ಡ್ ಆಗಿರುವಂಥ ನೀರನ್ನು ತೊಗೊಳ್ಳಿ. ಅಂದರೆ ನೀವು ಫ್ರಿಜ್ಜಲ್ಲಿ ಐಸ್ ಇರ್ತದಲ್ಲ, ಐಸ್ ಹಾಕಿ, ಐಸನ್ನು ನೀರಿಗೆ ಹಾಕಿ ಆ ಥರ ಕೋಲ್ಡ್ ಮಾಡಿದರೂ ಅಡ್ಡಿಲ್ಲ. ಆ ಥರ ನೀರು ತೊಗೊಂಡು ಒಂದು ಟವೆಲ್, ಸಾಧ್ಯ ಆದರೆ ಕಾಟನ್ ಟವೆಲ್ಗಳನ್ನೇ ತೊಗೊಳ್ಳಿ, ಬಾತ್ ಟವೆಲ್ ಇರ್ತದಲ್ಲ ಅದನ್ನು ಈ ರೀತಿಯಾಗಿ ನೀರಿನಲ್ಲಿ ಅದ್ದಿ. ಸಂಪೂರ್ಣವಾಗಿ ಒದ್ದೆ ಆಗಬೇಕು ಈ ಟವೆಲ್ಲು. ಈ ರೀತಿಯಾಗಿ ಚೆನ್ನಾಗಿ ನೀರು ಹೀರ್ಕೋಬೇಕು. ಅದಕ್ಕಾಗಿ ನಾನಿಲ್ಲಿ ಕಾಟನ್ ಟವೆಲ್ನ ತೊಗೊತಾ ಇದ್ದೇನೆ. ನಂತರ ಈ ಟವೆಲ್ನ ಸ್ವಲ್ಪ ಲೈಟಾಗಿ ಹಿಂಡಿ, ಫುಲ್ ಹಿಂಡೋದು ಬೇಕಿಲ್ಲ, ನೀವು ಫುಲ್ ನೀರು ಹೋಗೋದು ಬೇಕಿಲ್ಲ. ಈ ರೀತಿಯಾಗಿ ಲೈಟಾಗಿ ಹಿಂಡಿ ಹೀಗೆ. ಆನಂತರ ಈ ಟವೆಲ್ನ ಸಂಪೂರ್ಣವಾಗಿ ನಾವು ಓಪನ್ ಮಾಡಬೇಕು. ಈ ರೀತಿ ಮಾಡಿ ನೀವು ನಿಮ್ಮ ಬೆಡ್ರೂಮ್ನಲ್ಲಿರುವಂಥ ಯಾವುದಾದ್ರು ಚೇರ್ ಅಥವಾ ಟೇಬಲ್ ಅಥವಾ ಈ ಥರದ ಸ್ಟೂಲ್ ಏನಾದರೂ ಅಡ್ಡಿಲ್ಲ, ಅದರ ಮೇಲೆ ಈ ರೀತಿಯಲ್ಲಿ ಹಾಕಿಬಿಡಿ. ನೋಡಿ, ಈ ರೀತಿಯಲ್ಲಿ ಫುಲ್ ಓಪನ್ ಮಾಡಿ ಹಾಕಿಬಿಡಿ. ಏನಾಗುತ್ತೆ ಅಂತ ಹೇಳಿದ್ರೆ, ಈ ಟವೆಲ್ ಒದ್ದೆ ಇರೋದ್ರಿಂದ ಈ ನೀರು ಅದರಲ್ಲಿ, ಅಂದರೆ ಈ ಪಸೆ ಇರ್ತದಲ್ಲ ಇದರ ಟವೆಲ್ನಲ್ಲಿ, ಫ್ಯಾನ್ ತಿರುಗ್ತಾ ಇರುವಾಗ ಈ ನೀರು ಇದೆಯಲ್ಲ, ಇದು ಎವಾಪರೇಟ್ ಆಗ್ತಾ ಇರ್ತದೆ. ಅದು ಆಗ ಇಡೀ ರೂಮಿಗೆ ಸ್ಪ್ರೆಡ್ ಆಗ್ತಾ ಇರ್ತದೆ. ಈ ರೀತಿಯಾಗಿ ಒಂದು 2 ಟವೆಲ್ನ ಒಂದು ಎರಡು ಕಡೆಯಲ್ಲಿ ಇಟ್ಬಿಡಿ, ಸಾಕು. ಆಗ ಕೂಡ ನಿಮ್ಮ ರೂಮು ತುಂಬ ಕೂಲ್ ಆಗುತ್ತೆ. ನಿಮಗೆ ಜಸ್ಟ್ ಎ ಸಿ ಆನ್ ಮಾಡಿಕೊಂಡ್ರೆ ನಿಮ್ಮ ರೂಮ್ ಎಷ್ಟು ಕೂಲ್ ಆಗಿರ್ತದೋ ಅಷ್ಟೇ ಕೂಲ್. ಈ ಎಲ್ಲ ಮೆಥಡ್ಗಳನ್ನು ನೀವು ಯೂಸ್ ಮಾಡಿದರೆ ಹಾಗೆ ಆಗ್ತದೆ. ಈ ಕೊನೆಗೆ ಹೇಳಿರುವಂಥ 2 ಟಿಪ್ಸ್ ಇದೆಯಲ್ಲ, ಅದನ್ನು ನೀವು ಮಲ್ಗೋದಕ್ಕಿಂತಲೂ ಒಂದು 10 ನಿಮಿಷ ಮೊದಲು ಮಾಡಿದರೆ ಸಾಕು. ಆಗ ನಿಮ್ಮ ರೂಮ್ ಕೂಲ್ ಆಗಿರ್ತದೆ. ಎ ಸಿಯಲ್ಲಿ ನೀವು ಮಲ್ಕೊಂಡ್ರೆ ಹೇಗಿರ್ತದೋ ಅದೇ ಅನುಭವ ನಿಮಗೆ ಸಿಗ್ತದೆ. ನೋಡಿದ್ರಲ್ಲ, ಖರ್ಚಿಲ್ಲದೇನೆ ನಿಮ್ಮ ರೂಮನ್ನು ಎ ಸಿ ಥರ ಕೂಲಾಗಿ ಇಟ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಲಿಕ್ಕೆ ಒಂದು 3 ಟಿಪ್ಸನ್ನು ಹೇಳಿದ್ದೇನೆ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ, ಯಾಕಂದರೆ ಭಾಳಷ್ಟು ಜನರಿಗೆ ಇದರ ಉಪಯೋಗ ಆಗಿ ಆಗ್ತದೆ. ಹಾಗೆಯೇ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.